ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ಜಾಬ್ ಹುಡುಕ್ತಿರೋರಿಗೆ ಒಂದು ಮಾಹಿತಿನ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಅಕೌಂಟ್ಸ್ ರಿಲೇಟೆಡ್ ಅಥವಾ ಸ್ಟಾಕ್ ರಿಲೇಟೆಡ್ ಏನೋ ಜಾಬ್ ಹುಡುಕ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ನೀವು ಕೆಲಸ ಹುಡುಕ್ತಾ ಇದ್ದೀರಾ, ಎಲ್ಲ ಕಂಪ್ನಿಲೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ. ಸೊ ಇದು ಕಾಮನ್, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದರೆ ತಗೋತೀವಿ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ, ಈಗ ನೀವೇನಾದರೂ ಅಕೌಂಟ್ಸ್ ಜಾಬ್ ಏನಾದರೂ ಹುಡುಕ್ತಾ ಇದ್ದರೆ ನಿಮಗೆ ಅಕೌಂಟ್ಸ್ ಬಗ್ಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ಬೇಸಿಕ್ ನಾಲೆಡ್ಜ್ ಅಂದರೆ GST ಬಗ್ಗೆ ನಾಲೆಡ್ಜ್ ಇರಬೇಕು, ಈ ಸುಗಮ್ ಬಗ್ಗೆ ನಾಲೆಡ್ಜ್ ಇರಬೇಕು, ಮತ್ತು ಇನ್ವಾಯ್ಸ್ ಮತ್ತು ಬಿಲ್ ಹಾಕೋದು, ಇನ್ವಾಯ್ಸ್ ಎಂಟ್ರಿ ಮಾಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಬಿ ಆರ್ ಎಸ್ ಅಂದರೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ವೋಚರ್ ಎಂಟ್ರಿ ಹಾಕೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಕ್ಯಾಶ್ ಮತ್ತು ಬ್ಯಾಂಕ್ ಲೆಡ್ಜರ್ನ ಮೇಂಟೈನ್ ಮಾಡುವಂಥ ಒಂದು ನಾಲೆಡ್ಜ್ ಇರಬೇಕು. ಮತ್ತು ಅಕೌಂಟ್ಸ್ ಮೇಂಟೈನ್ ಮಾಡುವ ಒಂದು ಸಾಫ್ಟ್ವೇರ್ಗಳಿರ್ತವೆ. ಅಕೌಂಟ್ಸ್ ಮೇಂಟೈನ್ ಮಾಡೋಕ್ಕೆ, ಅಕೌಂಟ್ಸ್ನ ಎಂಟ್ರಿ ಮಾಡೋದಕ್ಕೆ ಸಾಫ್ಟ್ವೇರ್ಗಳಿರ್ತವೆ. ಟ್ಯಾಲಿ, ಮಾರ್ಗ್ ಮತ್ತು ಸ್ಯಾಪ್ ಅಂತ ಅಪ್ಲಿಕೇಶನ್ಗಳಿರ್ತವೆ, ಸಾಫ್ಟ್ವೇರ್ ಇರ್ತವೆ. ಅದರಲ್ಲಿ ನೀವು ಎಂಟ್ರಿ ಮಾಡೋದನ್ನು ಕಲ್ತ್ಕೊಂಡಿರಬೇಕು. ಅದು ಅಕೌಂಟ್ಸ್ ನಾಲೆಡ್ಜ್ ಇದ್ದರೆ ಅದಕ್ಕೆ ಎಂಟ್ರಿ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅದೊಂದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ನಿಮಗೆ ಈ ವಿಷಯಗಳ ಬಗ್ಗೆ ಏನಾದರೂ ಟ್ರೈನಿಂಗ್ ಬೇಕು ಅಂದರೆ ಈ ಒಂದು ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಏನು ಟ್ರೈನಿಂಗ್ ಬೇಕು, ಯಾವುದೇ ರೀತಿ ಟ್ರೈನಿಂಗ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ. ಕಳಿಸಿ ಮೆಸೇಜ್ fin.consultant@kannada@gmail.com. ನಾನು ನಿಮಗೆ ಎಷ್ಟು ಮಾಹಿತಿ ಕೊಡೋಕ್ಕಾಗುತ್ತೋ ಅಷ್ಟು ಮಾಹಿತಿನ ನಾನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.